ಕಾಮಾಕ್ಷಿ ದೀಪದ ಬಗ್ಗೆ ತುಂಬಾ ಜನ ಕೇಳಿರ್ತೀರ. ಕಾಮಾಕ್ಷಿ ದೀಪ ತಗೋಬೇಕು ಅಂತ ಅನ್ಕೊಂಡಿರೋರು ತಗೋಬೇಕಾದ್ರೆ ಯಾವ ತರ ತಗೋಬೇಕು, ಇದನ್ನ ಯಾಕೆ ತಗೋಬೇಕು, ಹೇಗೆ ಹಚ್ಚಬೇಕು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಸುಮ್ನೆ ತಗೊಳೋಕೆ ಸುಮ್ನೆ ಹಚ್ಚಕ್ ಹೋಗ್ಬೇಡಿ. ಕೋಟಿ ದೀಪಕ್ಕೆ ಇದೊಂದು ಕಾಮಾಕ್ಷಿ ದೀಪ ಸಾಟಿ ಅಥವಾ ಸರಿಸಮ ಅಂತ ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಕೋಟಿ ದೇವತೆಗಳು ಇದೊಂದೇ ದೀಪದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಶಿವ, ಪಾರ್ವತಿ, ಲಕ್ಷ್ಮಿ, ಗಣಪತಿ, ನವಗ್ರಹ, ಸರ್ಪ ಎಲ್ಲವೂ ಕೂಡ ಈ ಒಂದು ದೀಪದಲ್ಲಿ ನೆಲೆಸಿರ್ತಾರೆ. ಅಂದ್ರೆ ಆಹ್ವಾನ ಆಗಿರ್ತಾರೆ ಅನ್ನೋ ಕಾರಣಕ್ಕೆ ಇದೊಂದು ದೀಪ ಹಚ್ಚಿದ್ರೆ ಸಾಕು, ಎಲ್ಲಾ ದೇವತೆಯನ್ನ ಆರಾಧನೆ ಮಾಡಿದ ಲೆಕ್ಕ ಅಂತ ಹೇಳಲಾಗತ್ತೆ. ಕಾಮಾಕ್ಷಿಲಿ ಬೆಳಗಿನ ಜಾವ 3 ಗಂಟೆಲಿ ಮೊದಲಿಗೆ ಈ ದೀಪ ಹಚ್ಚುತ್ತಾರೆ. ಅದಕ್ಕೆ ಇದನ್ನ ಕಾಮಾಕ್ಷಿ ದೀಪ ಅಂತ ಕರೀತಾರೆ. ಗಜಲಕ್ಷ್ಮಿ ದೀಪ ಅಂತ ಕೂಡ ಇದನ್ನ ಕರೀತಾರೆ. ಇದನ್ನ ತಗೋಬೇಕಾದ್ರೆ ಮೊದಲು ನೀವು ನೋಡ್ಬೇಕಾಗಿರೋದು ಲಕ್ಷ್ಮಿ ಮುಖ ಲಕ್ಷಣವಾಗಿದ್ಯಾ, ಅಕ್ಕಪಕ್ಕದಲ್ಲಿ ಆನೆ ಇದೆಯಾ ಅಂತ. ಅದಾದ್ಮೇಲೆ ನೀವು ನೋಡ್ಬೇಕಾಗಿರೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನೀವು ಕರೆಕ್ಟ್ ಆಗಿ ಲೆಕ್ಕ ಹಾಕೊಂಡೆ ತಗೋಬೇಕು. ಇದು ಎಷ್ಟು ಇದೆ ಅನ್ನೋದನ್ನ. ಇದು ಬೆಸ ಸಂಖ್ಯೆಲಿ ಇರ್ಬೇಕು. ಅಂದ್ರೆ 11, 13 ಈ ತರ. ಲಾಭ ನಷ್ಟ ಅಂತ ಹೋದಾಗ ಕೊನೆಗದು ಲಾಭದಲ್ಲೇ ನಿಂತ್ಕೋಬೇಕು. ಅಂದ್ರೆ ಮನೆಗೆ ಒಳ್ಳೇದಾಗತ್ತೆ, ಲಾಭ ಆಗತ್ತೆ ಅಂತ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಸಿಂಗಲ್ ಬತ್ತಿನ ಹಚ್ಚಕ್ ಹೋಗ್ಬೇಡಿ. 2 ಎಳೆ ಮಾಡಾದ್ರೂ ಇದಕ್ಕೆ ಹಚ್ಚಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಸುಮ್ನೆ ಬೇರೆ ದೀಪಗಳನ್ನ ಹಚ್ತಿರಲ್ಲ ದೇವ್ರ ಮನೇಲಿ, ಆತರ ಹಚ್ಚಲೇಬಾರ್ದು. ಇದನ್ನ ಮೊದಲಿಗೆ ದೀಪಾರಾಧನೆ ಮಾಡ್ಬೇಕು. ಅಂದ್ರೆ ಈ ದೀಪಕನೇ ಫಸ್ಟ್ ಪೂಜೆ ಮಾಡ್ಬೇಕು. ಇದನ್ನ ಇಟ್ಟು ಅಷ್ಟ ಎಲೆ ರಂಗೋಲಿನ ಬಿಡಿಸ್ಬೇಕು. ಮೊದಲು ರಂಗೋಲಿ ಹಿಟ್ಟಲ್ಲಿ, ಅಕ್ಕಿ ಹಿಟ್ಟಲ್ಲಿ ಅಷ್ಟ ಎಲೆ, ಅಷ್ಟ ದಳ ಈ ರಂಗೋಲಿನ ಬಿಡಿಸಿ ಒಂದು ಮಣೆ ಅಥವಾ ಒಂದು ಪೀಠದ ಮೇಲೆ ಇದನ್ನ ಇಡಬೇಕು. ಹಾಗೆ ನೆಲದ ಮೇಲೆ ಇಡೋ ಹಾಗಿಲ್ಲ. ಅರ್ಶನ, ಕುಂಕುಮ, ಅಕ್ಷತೆ ಎಲ್ಲಾನು ಹಾಕ್ಬೇಕು. ಇದು ಫಸ್ಟ್ಗೆ ಆರತಿ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ದೀಪನ ಹಚ್ಚಬೇಕು. ದೇವಸ್ಥಾನದಲ್ಲಿ ಹೆಂಗ್ ಹಚ್ಚುತ್ತಾರೋ ಹಾಗೆ ಇದನ್ನ ಹಚ್ಚಬೇಕು. ದೇವ್ರ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಇದನ್ನ ಇಟ್ಟು ಹಚ್ಚಬೇಕು. ಸುಮ್ನೆ ಇದನ್ನ ಹಚ್ಚಬೇಡಿ. ತುಪ್ಪದಲ್ಲಿ ಹಚ್ಚಿದ್ರೆ, ಅದು ಹಸುವಿನ ತುಪ್ಪದಲ್ಲಿ ಹಚ್ಚಿದ್ರೆ ತುಂಬಾ ಶ್ರೇಷ್ಠ, ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಇದು ಹೇಗೆ ಅಂತ ಅಂದ್ರೆ, ನೀವು ಪ್ರತಿನಿತ್ಯ ಹಚ್ತೀರಾ ಅಂತಂದ್ರೆ ಪ್ರತಿನಿತ್ಯವೂ ಹಚ್ಚಿ. ಒಂದಿನ ಹಚ್ಚೋದು, 2 ದಿನ ಹಚ್ಚೋದು, ಆಮೇಲೆ ಬಿಟ್ಬಿಡೋದು, ಆತರ ಮಾಡೋದಕ್ಕೆ ಹೋಗ್ಬೇಡಿ. ಆಮೇಲೆ ನೆನ್ಪಿಟ್ಕೊಳ್ಳಿ, ನಾವ್ ಯಾವಾಗ್ಲೂ ದೇವ್ರು ಸಾಮಗ್ರಿಗಳನ್ನ ಏನ್ ತೊಳಿತೀವಿ ಆತರ ಇದನ್ನ ಮಂಗಳವಾರ ಮತ್ತೆ ಶುಕ್ರವಾರ ಯಾವುದೇ ಕಾರಣಕ್ಕೂ ತೊಳೆಯೋದಕ್ಕೆ ಮಾತ್ರ ಹೋಗ್ಲೇಬೇಡಿ. ನಾವು ಮಂಗಳವಾರ ಮತ್ತೆ ಶುಕ್ರವಾರ ಏನಾದ್ರು ಕಾಮಾಕ್ಷಿ ದೀಪನ ತೊಳೆದ್ವಿ ಅಂತ ಅಂದ್ರೆ ನಮ್ಮಲ್ಲಿ ಲಕ್ಷ್ಮಿ ಹೋಗ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಅವತ್ತು ಮಾತ್ರ ತೊಳಿಬಾರ್ದು. ಇನ್ನೊಂದು, ನೀವ್ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕು ಅಂತಂದ್ರೆ ಹೆಣ್ಣು ಮಕ್ಳಿಗೆ, ಈಗ ತವ್ರ ಮನೆಯಿಂದ ಅಣ್ಣನೋ, ತಮ್ಮನೋ ಅಥವಾ ಅಪ್ಪನೋ, ಅಮ್ಮನೋ, ಮಾವನೋ ಯಾರಾದ್ರೂ ಓಕೆ, ಈ ಕಾಮಾಕ್ಷಿ ದೀಪನ ಕೊಟ್ರೆ ತವ್ರ ಮನೆಗೂ ಒಳ್ಳೇದು, ಹೆಣ್ಮಕ್ಳಿಗೂ ಒಳ್ಳೇದು ಅಂತ ಹೇಳ್ತಾರೆ. ಗಿಫ್ಟ್ ಕೊಡೋದಿದ್ರೆ ಕಾಮಾಕ್ಷಿ ದೀಪನ ಕೊಟ್ರೆ ಒಳ್ಳೇದು ಅಂತ. ಆಮೇಲೆ ಈ ತರದ್ ನಿಮ್ಮ ಹತ್ರ ಚಿಕ್ಕದು ಇನ್ನೊಂದಿದೆ, ಇದಕ್ಕಿಂತ ದೊಡ್ಡದು ಇನ್ನೊಂದಿದೆ, ಹೆಂಗು 3-4 ಇದೆ ಅಂತ 3-4 ಹಚ್ಚೋದು, 2 ಹಚ್ಚೋದು ಮಾಡ್ಬೇಡಿ. ಒಂದು ಮನೇಲಿ, ಒಂದು ದೇವ್ರ ಮನೇಲಿ ಒಂದೇ ಕಾಮಾಕ್ಷಿ ದೀಪ ಇರಬೇಕು. 2-3 ಇರಬಾರ್ದು, 2-3 ಹಚ್ಚಕ್ ಹೋಗ್ಬಾರ್ದು. ಆಮೇಲೆ ಒಂದ್ ಕಂಚಿಂದು ಇನ್ನೊಂದು ಬೆಳ್ಳಿದಿದ್ರೆ 2 ಹಚ್ಬಿಡೋಣ ಅಂತಾನು ಹಚ್ಚಕ್ ಹೋಗ್ಬಾರ್ದು, ಒಂದನ್ನೇ ಹಚ್ಚಬೇಕು. ಸೊ ಹಾಗಾಗಿ ಕಾಮಾಕ್ಷಿ ದೀಪ ತಗೊಳಕ್ಕಿಂತ ಮುಂಚೆ ಅಥವಾ ಹಚ್ಚಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಹಚ್ಚಿ. ಇಲ್ಲ ಅಂತಂದ್ರೆ ನೀವು ಹಚ್ಚದೇ ಇದ್ರೂ ಪರವಾಗಿಲ್ಲ, ಇದು ಕೂಡ ದೇವರ ಸಮಾನ. ಹಾಗಾಗಿ ದೇವರಿಗೆ ಹೇಗೆ ಪ್ರತಿನಿತ್ಯ ಆರಾಧನೆ ಮಾಡ್ತೀರಾ, ಪೂಜೆ ಮಾಡ್ತಿರೋ ಹಾಗೇ ಹಚ್ಬೇಕು. ಎಲ್ಲರ ಮನೇಲೂ ಕಾಮಾಕ್ಷಿ ದೀಪ ಇದೆ, ನಮ್ಮ ಮನೇಲೂ ಇರ್ಲಿ ಅಂತ ತಗೊಳಕ್ ಹೋಗ್ಬೇಡಿ. ಅದರಿಂದ ನಷ್ಟ ಸಂಭವಿಸುವ ಸಾಧ್ಯತೆಗಳು ಇರುತ್ತೆ.